ಹಾಯ್ ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಮನೆಯದು ಸೀದಾ ಸಾಧಾರಣ ಮಾಮೂಲಿ ಯುಗಾದಿ ಹಬ್ಬದ ವೀಡಿಯೋ. ನಾನು ನೈಟೇ ರಂಗೋಲಿ ಹಾಕ್ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಂಗೆ ಯೂಶ್ವಲಿ ರಂಗೋಲಿ ತುಂಬ ಸ್ಲೋ ಆಗಿ ಹಾಕ್ತೀನಿ. ಆದರೆ ಮಳೆ ಜೋರಿತ್ತಲ್ಲ ಬೆಂಗಳೂರಲ್ಲೆಲ್ಲ, ಅದಕ್ಕಾಗಿ ಬೆಳಗ್ಗೆನೇ ಹಾಕ್ತಿದ್ದೀನಿ. ನಮ್ಮ ಮನೆ ಹತ್ರ ಅಂತೂ ಒಂದು ಸ್ವಲ್ಪ ಲೇಟ್ ಆಯ್ತು, ಅಂದರೆ ಗಾಡಿಯೆಲ್ಲ ಮೈ ಮೇಲೆ ಬರ್ತಾ ಇರುತ್ತೆ ಮೇನ್ ರೋಡ್ ಆಗಿರೋದ್ರಿಂದ. ಅದೆಷ್ಟು ಬೇಗ ಮಾಡಿ ಮುಗಿಸ್ಬಿಟ್ಟು ಒಳಗಡೆ ಕೆಲಸ ನೋಡೋಣ ಅಂತ ಹೋದೆ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಸ್ನಾನ ಮಾಡ್ಕೊಂಡು ಬಂದು ಬೇಳೆಗೆಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾಯಿದ್ರು. ಮಕ್ಳಿಗೆ ಸರಿ ಸ್ನಾನಕ್ಕೆ ನೀರು ಇಟ್ಬೇಡ ಅಂತ ಅದನ್ನು ಇಟ್ಬಿಟ್ಟು ಎಣ್ಣೆ ಕಾಯಿಸ್ತಾ ಇದ್ದೆ ನಾನು. ಇವತ್ತಿನ ದಿನ ಬೇವಿನ ಸೊಪ್ಪು ಹಾಕಿ ಕಾಯಿಸಿರುವಂಥ ನೀರಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು, ಅಭ್ಯಂಗ ಸ್ನಾನ ಅಂತ ಹೇಳಿ. ನಿಮಗೆ ಆ ಡೀಟೇಲ್ ವಿಡಿಯೋ ನಾನು ಇದಕ್ಕೆ ಮುಂಚೆ ಪೋಸ್ಟ್ ಮಾಡಿರೋದು ಶಾರ್ಟ್ಸಲ್ಲಿ ನೋಡಿ. ನನ್ನ ಮಗ ಅಂತೂ ಫುಲ್ಲು ರಾದಂತ ಮಾಡ್ತಿದ್ದ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ. ಅವ್ನ ಶರ್ಟ್ ಬಿಡಿಸಿ ಎಣ್ಣೆ ಎಲ್ಲ ಹಚ್ಚೋಷ್ಟರಲ್ಲಿ ದೊಡ್ಡ ಕೆಲಸ ಅದೇ ಅಂತ ಅನ್ನಿಸ್ತು. ಅವನ ತಲೆಯಲ್ಲಿ ಇದ್ದಿದ್ದು ಎಣ್ಣೆ ಎಲ್ಲ ಆಲ್ರೆಡಿ ನನ್ನ ಬಟ್ಟೆಗೆ ಒರೆಸಿಟ್ಟಿದ್ದಾನೆ. ಯೂಶ್ವಲಿ ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಅಪ್ಪ ಡ್ಯೂಟಿಯಿಂದ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ರಿ ನಾವು ಎಣ್ಣೆ ಹಾಕಿಸ್ಕೊಳ್ಳೋದಕ್ಕೆ, ಅಪ್ಪನ ಕೈಯಲ್ಲಿ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಇವಾಗ ನಾನು ನನ್ನ ಮಕ್ಕಳಿಗೆ ಅವ್ರ ಅಪ್ಪನ ಕೈಯಲ್ಲಿ ಹಾಕಿಸ್ತಾ ಇದ್ದೀನಿ. ಟೈಮ್ ಜಸ್ಟ್ ಫ್ಲೈಸ್ ಅಲ್ಲ, ಅದೇ ಖುಷಿ ಅಲ್ವಾ ಮಕ್ಕಳಿರೋ ಮನೆ ಅಂದರೆ. ಗಲಾಟೆ ಗದ್ದಲ ಇಲ್ಲ ಅಂದರೆ, ಸೈಲೆಂಟಾಗಿದ್ದರೆ ಅದೊಂಥರ ಹಾಂಟೆಡ್ ಅಂತ ಅನಿಸುತ್ತೆ. ಇದೆಲ್ಲ ಮುಗಿಸೋಷ್ಟರಲ್ಲಿ ನಮ್ಗೆ ಆಲ್ಮೋಸ್ಟ್ 1 hour ಆಗಿತ್ತು. ಇವರಿಬ್ರಿಗೂ ಎಣ್ಣೆ ಹಚ್ಚಿ ಮಸಾಜ್ ಎಲ್ಲ ಮಾಡಿ ಮುಗಿಸೋದಕ್ಕೆ. ಹಿಂಗಿದ್ರು ನಾವೇನು ಯಾವಾಗಲೂ ಹಚ್ಚೋದಿಲ್ಲ, ಇದನ್ನೆಲ್ಲ ವರ್ಷಕ್ಕೆ ಒಂದು ಸತಿ ಮಾಡೋದು, ಅದನ್ನೇ ಕರೆಕ್ಟಾಗಿ ಮಾಡೋಣ ಸರಿಯಾಗಿ ಅಂತ ಅಂದ್ಬಿಟ್ಟು ಮುಗಿಸಿದ್ದಾಯಿತು ಎಲ್ಲನೂ. ನಾನು ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ರೆಡಿ ಆಗೋಷ್ಟರಲ್ಲಿ ಅಪ್ಪ ಮಗಳು ಅವ್ರ ಅಮ್ಮಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಕಿಚನಲ್ಲಿ ಬಂದುಬಿಟ್ಟು. ಸೀರೆ ಹೊಲಿಸಿದ್ರು ಈ ಬಿಸಿ ಕೆಲಸದಲ್ಲಿ ನಿಜ ಸೀರೆ ಉಟ್ಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಡ್ರೆಸ್ಸೇ ಬೆಟರ್ ಅಂತ ಹಾಕ್ಕೊಂಬಿಟ್ಟೆ. ಆ್ಯಂಡ್ ಈ ಡ್ರೆಸ್ನ ನಾನು ಮಲೇಶ್ವರಮಲ್ಲಿ ಲಾಸ್ಟ್ ಮಂತ್ ತೊಗೊಂಡಿದ್ದು, ಚೆನ್ನಾಗಿದೆ ಅಂತ ಅನಿಸ್ತು, ಕಂಫರ್ಟಬಲ್ ಆಗಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಪೂಜೆ ಮಾಡೋಣ ಅಂತ ಹೇಳಿ, ವರ್ಷದ ಮೊದಲನೇ ಪೂಜೆ ಮನೇಲಿ ಎಲ್ಲರ ಜೊತೆನೂ. ಬೇವು ಆದಷ್ಟು ಕಮ್ಮಿ ಕೊಡು, ಜಾಸ್ತಿ ಬೆಲ್ಲ ಕೊಡಪ್ಪ ದೇವ್ರೆ ಅಂತ ಹೇಳಿ ಮನೆಯವರೆಲ್ಲರ ಜೊತೆ ಸೇರಿ ದೇವ್ರಿಗೆ ಮೊದಲನೇ ಪೂಜೆ ಅಂತೂ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗ್ದಿದ್ದೆ, ಒಬ್ಬಟ್ಟು ಬಿಸಿ ಬಿಸಿಯಾಗಿ ಮಕ್ಳಿಗೆ ಮಾಡಿಬಿಟ್ಟು ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಊಟ ಬಡಿಸೋಣ ಹಬ್ಬದ ದಿನ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಊಟ ಬಡಿಸ್ದೆ. ಎಲ್ಲರೂ ಖುಷಿಯಾಗಿ ಜೊತೆಲಿ ಊಟ ಮಾಡಿದ್ದೆ, ಒಂದು ಖುಷಿ. ಹಬ್ಬ ಅಂದ್ರೇ ಇದೆ ಅಲ್ವಾ, ಪ್ರತಿದಿನ ಮಾಡದೇ ಇರೋ ಥರ ಹೊಸ್ದಾಗೇನಾದರೂ ಟ್ರೈ ಮಾಡ್ತಾ ಇರ್ತೀವಿ. ಹೀಗಿತ್ತು ನಮ್ಮ ಮನೆ ಯುಗಾದಿ. ಪರ್ಫೆಕ್ಟ್ ಅಲ್ಲ, ಆದರೆ ಖುಷಿಯಾಗಿ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ದು. ನಮ್ಮ ಮನೇಲಿ ಯೂಶ್ವಲಿ ಒಬ್ಬಟ್ಟು ಆದಮೇಲೆ ನೆಕ್ಸ್ಟ್ ಡೇ ಹೊಸ್ದಡ್ಕಿರುತ್ತೆ. ನಿಮ್ಮ ಮನೇಲೆಲ್ಲ ಎಷ್ಟು ಜನರ ಮನೇಲಿ ಹೊಸ್ದಡ್ಕೆ ಮಾಡ್ತೀರಾ? ಎನಿವೇಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.